ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಇವಳೆ. ವೀಕ್ಷಕರೇ, ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂತಂದ್ರೆ, ಬೀದಿ ನಾಯಿಗಳು ಕಚ್ಚಿ ಯಾರಾದ್ರೂ ವ್ಯಕ್ತಿಗೆ ಗಾಯವಾದರೆ ಅಥವಾ ಸಾವನ್ನಪ್ಪಿದರೆ ಅಂತಹ ಕುಟುಂಬಕ್ಕೆ ಏನಪ್ಪಾ ಅಂದ್ರ ಸರ್ಕಾರದಿಂದ ಪರಿಹಾರ ಬರುತ್ತೆ. ಹೌದು, ಇದು ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಮತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಘೋಷಣೆ ಆಗಿರ್ತಕ್ಕಂಥದ್ದು. ಏನದು? ಬೀದಿ ನಾಯಿ ಕಚ್ಚಿದ್ರೆ ಎಷ್ಟೆಲ್ಲ ದುಡ್ಡು ಬರಬಹುದು ಪರಿಹಾರ ರೂಪದಲ್ಲಿ? ಒಂದು ವೇಳೆ ವ್ಯಕ್ತಿ ಸಾವನ್ನಪ್ಪಿದರೆ ಪರಿಹಾರ ರೂಪದಲ್ಲಿ ಏನೆಲ್ಲ ಬರಬಹುದು? ಹೌದು, ಇದಕ್ಕೆ ಸಂಬಂಧಿಸಿದಂತೆ ಪರಿಷ್ಕೃತವಾಗಿರತಕ್ಕಂತ ಒಂದು ಮಾರ್ಗಸೂಚಿಯನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನ ತಮಗೆ ಕೊಡ್ತೀನಿ, ಕೇಳಿ. ಮೊದಲನೇದಾಗಿ, ಯಾವ ಯಾವ ರೀತಿಯ ಗಾಯಗಳಾದ್ರೆ ಸರ್ಕಾರದಿಂದ ನಾವು ಪರಿಹಾರವನ್ನು ಪಡಲಿಕ್ಕೆ ಸಾಧ್ಯತೆ ಐತಿ ಅದನ್ನ ತಿಳ್ಕೊಳ್ಳೋಣ. ಏನು, ನಾಯಿ ಕಚ್ಚಿರ್ತಕ್ಕಂಥ ಒಂದು ಗಾಯ ಆದ್ರೂ ಅಥವಾ ಮುಗೇಟುಗಳು ಆದ್ರೂ, ಅದ್ರ ಜೊತೆಗೆ ರಕ್ತಸ್ರಾವದ ಸಮಸ್ಯೆ ಉಂಟಾದ್ರು, ಶೀಳುವಿಕೆ ಆದ್ರೂ, ಇಂತಹ ಗಾಯಗಳು ಕಂಡು ಬಂದ್ರೆ ಏನಪ್ಪಾ ಅಂದ್ರೆ ಸರ್ಕಾರದಿಂದ 5,000 ರೂಪಾಯಿ ಏನು ಪರಿಹಾರ ಸಿಗುತ್ತೆ. ಒಂದು ವೇಳೆ ಆ ವ್ಯಕ್ತಿ ಸಾವನ್ನಪ್ಪಿದರೆ ಸರ್ಕಾರದಿಂದ ಏನಾಗತ್ತಪ್ಪ ಅಂದ್ರೆ ಆ ಕುಟುಂಬಕ್ಕೆ ಆರ್ಥಿಕ ಸಹಾಯದ ರೂಪದಲ್ಲಿ 5 ಲಕ್ಷ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಕೊಡ ಮಾಡುತ್ತೆ. ಆದ್ರೆ ಈ ಹಿಂದೆ ಏನಿತ್ತಲ್ಲ, 2023ರಲ್ಲಿ ಇಂಥದ್ದೇ ಒಂದು ಯೋಜನೆ ಜಾರಿಯಲ್ಲಿತ್ತು. ಈಗ ಅದೇ ಯೋಜನೆಯನ್ನ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ ಕೆಲವು ಬದಲಾವಣೆಗಳೊಂದಿಗೆ ಜಾರಿಗೆ ತಂದಿರತಕ್ಕಂಥದ್ದು. ಮತ್ತೆ ಏನು ಬದಲಾವಣೆ ಮಾಡಿರ್ತಕ್ಕಂಥದ್ದು? ಈಗ 5,000 ರೂಪಾಯಿ ಏನು ಪರಿಹಾರವನ್ನ ಕೊಡ್ತಾರಲ್ಲ, ಅದ್ರೊಳಗೆ 3,500 ರೂಪಾಯಿಗಳನ್ನ ಏನ್ ಮಾಡ್ತದಪ್ಪ ಅಂದ್ರ ನಗರಾಭಿವೃದ್ಧಿ ಇಲಾಖೆಯವರು ಕೊಟ್ರು. ಇನ್ನು ಉಳಿದಿರ್ತಕ್ಕಂಥ 1,500 ರೂಪಾಯಿಗಳನ್ನ ಆರೋಗ್ಯ ಇಲಾಖೆಯ ಏನು ಸುವರ್ಣ ಆರೋಗ್ಯ ಟ್ರಸ್ಟ್ ಅಂತ ಏನಿದೆಯಲ್ಲ ಆ ಟ್ರಸ್ಟ್ಗೆ ಹೋಗುತ್ತು. ಇದರ ಉದ್ದೇಶ ಬಂದ್ಬಿಟ್ಟು ಇಷ್ಟೇ, ಯಾರಿಗೆ ಏನು ವೈದ್ಯಕೀಯ ಸೌಲಭ್ಯವನ್ನ ಶೀಘ್ರದಲ್ಲಿ ಪಡ್ಕೊಳ್ಳಿಕ್ ಸಾಧ್ಯ ಆಗುದಿಲ್ಲ ಅಂತವರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಇಂಥದ್ದನ್ನ ಒಂದು ಯೋಜನೆಯನ್ನ ಜಾರಿಗೆ ತಂದಿರತಕ್ಕಂಥದ್ದು. ಆ ಯೋಜನೆಯನ್ನು ಕೂಡ ಅವರು ಜಾರಿಗೆ ತರುವ ಮೂಲಕ ಬಡವರಿಗೆ, ಅಸಹಾಯಕರಿಗೆ, ಏನು ನಿರ್ಗತಿಕರಿರ್ತಾರಲ್ಲ ಅವರಿಗೆ ಸಹಾಯಕವಾಗ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದೀವಿ. ಅವರ ಉದ್ದೇಶ ಬಂದ್ಬಿಟ್ಟು ಉತ್ತಮವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಆರೈಕೆಯ ಜೊತೆಗೆ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡಿ ಏನು ಬಡವರ ಆರೋಗ್ಯವನ್ನ ಕಾಪಾಡ್ಕೊಳ್ತಕ್ಕಂತ ಸದುದ್ದೇಶದಿಂದ ಈ ಯೋಜನೆಯನ್ನ ರಾಜ್ಯ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋಣ. ಏನು, ಸರ್ಕಾರವು ಆರಂಭಿಕ ಚಿಕಿತ್ಸಾ ವೆಚ್ಚವನ್ನ ಮುಂಗಡವಾಗಿ ಭರಿಸ್ತಕ್ಕಂಥ ಒಂದು ಯೋಜನೆಯನ್ನು ಕೂಡ ಹೊಂದಿರತಕ್ಕಂಥದ್ದು. ಇದು ನಾ ಹೇಳಿದ್ನಲ್ಲ ಆಗ್ಲೇ, ಬಡವರಿಗೆ ತುಂಬಾನೇ ಅನುಕೂಲಕಾರಿಯಾಗಿರತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಖಾಸಗಿ ಆಸ್ಪತ್ರೆಗಳಿಗೆ ಏನು ಅಡ್ಮಿಟ್ ಆದ್ರು ಸಡನ್ಲಿ ಅವರಿಗೆ ಚಿಕಿತ್ಸಾ ವೆಚ್ಚವನ್ನ ಭರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಒಂದು ವೆಚ್ಚವನ್ನ ಮುಂಗಡವಾಗಿ ಸರ್ಕಾರನೇ ಭರಿಸುತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯೋಜನೆ ಕೂಡ ಇರುವುದನ್ನ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಇನ್ನ ಅದರ ಜೊತೆಗೆ ಬೀದಿ ನಾಯಿಗಳ ದಾಳಿಯಿಂದ ಸಾವನ್ನಪ್ಪಿದ್ರೆ ಅಂತ ಹೇಳಿದ್ವಿ. ಏನು, ಈ ನಾಯಿಗಳು ಕಚ್ಚಿರೋ ಏನು ರೇಬಿಸ್ ಅಂತಕ್ಕಂಥ ಒಂದು ರೋಗ ಬರುತ್ತಲ್ಲ, ಈ ರೇಬಿಸ್ ಅಂತಕ್ಕಂಥ ರೋಗದಿಂದ ಸಾವನ್ನಪ್ಪಿದ್ರು ಕೂಡ ಆ ಸಾವನ್ನಪ್ಪಿರ್ತಕ್ಕಂಥ ವ್ಯಕ್ತಿಯ ಕುಟುಂಬಕ್ಕೆ ಆರ್ಥಿಕ ಸಹಾಯಧನದ ರೂಪದಲ್ಲಿ 5 ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ ಮಾಡುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು. ಗಾಯಾಳುಗಳಿಗೆ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡಿ ಗುಣಮುಖರನ್ನಾಗಿ ಮಾಡುವುದೇ ಸರ್ಕಾರದ ಉದ್ದೇಶ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದು. ಉದ್ದೇಶ ಬಂದ್ಬಿಟ್ಟು ಇಷ್ಟೇ, ಏನು ಈ ಬೀದಿ ನಾಯಿಗಳ ಹಾವಳಿ ತುಂಬಾನೇ ಜಾಸ್ತಿ ಆಗಿರ್ತಕ್ಕಂಥದ್ದು. ಬೆಂಗಳೂರು ಮಾತ್ರ ಅಲ್ಲ, ಬಾಗಲಕೋಟೆ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಬೀದರ್ ಆಗಿರ್ಬೋದು, ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಬೀದಿ ನಾಯಿಗಳ ದಾಳಿ, ಅದ್ರ ಜೊತೆಗೆ ಮಕ್ಕಳ ಮೇಲೆ, ವಯೋವೃದ್ಧರ ಮೇಲೆ, ಯುವಕರ ಮೇಲೆ, ಏನ್ ಕೆಲವೊಂದಿಷ್ಟು ಅಸಹಾಯಕರ ಮೇಲೆ ಕೂಡ ದಾಳಿಗಳು ಆಗ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅದ್ರೊಳಗು ಯಾರು ಬಡತನದಲ್ಲಿ ಇರ್ತಾರ, ನಿರ್ಗತಿಕರಾಗಿರ್ತಾರ ಅಂತವ್ರಿಗೆ ಈ ಯೋಜನೆ ತುಂಬಾನೇ ಅನುಕೂಲಕಾರಿಯಾಗಿರ್ತದ. ಈ ಯೋಜನೆಯ ಸದುಪಯೋಗವನ್ನು ತಾವು ಪಡ್ಕೊಳ್ಳಿ ಅಂತ ಹೇಳ್ತಾನೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಂಥ ಕೆಲವೊಂದಿಷ್ಟು ವಿಶೇಷ ಸುದ್ದಿಗಳೊಂದಿಗೆ ತಮ್ಮ ಹತ್ರ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಇವಳೆ. ನಮಸ್ಕಾರ.